ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಹಿಚ್ಕಿದ ಅವರೆಕಾಳು ಉಪ್ಪಿಟ್ಟು. ಫಸ್ಟು ರವೆ ತಗೊಂಡು ಪಾತ್ರೆಗೆ ಹಾಕಿ ನೀಟಾಗಿ ಹುರಿಬೇಕು. ಈ ಥರ ಹುರಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 70% ಹುರಿದ ಮೇಲೆ ಎಣ್ಣೆ ಹಾಕಿ ಹುರಿಬೇಕು. ಇವಾಗ ಇದಾಗಿದೆ, ಇಷ್ಟು ಹುರಿದ್ರೆ ಸಾಕು. ಕಲರ್ ಚೇಂಜ್ ಆಗಬೇಕು. ರವೆ ಆಫ್ ಮಾಡೋಣ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸಾಸಿವೆ ಸ್ವಲ್ಪ, ಕರಿಬೇವಿನ ಸೊಪ್ಪು, 4 ಜೀರಿಗೆ, ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿ. ಒಂದು ಈರುಳ್ಳಿ. ಇದು ನೀಟಾಗಿ ಫ್ರೈ ಆಗಿ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಕಾಳಕನ ಒಂದು ಲೋಟ ರವೆಗೆ 1/4 ಲೋಟ ಕಾಳು ಕಾಬೇಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದೆ. ಬಿಸಿಯಲ್ಲೆಲ್ಲ ಹೋಗೋದ್ರೆ ನೀಟಾಗಿ ಫ್ರೈ ಮಾಡಬೇಕು. ಇದು ಹುರಿದಿದೆ. ಈ ಥರ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕಬೇಕು, ಕಟ್ ಮಾಡಿ. ಟೊಮೊಟೊ ಬೇಡ ಅನ್ನೋರು ಲಾಸ್ಟಿಗೆ ನಿಂಬೆಹಣ್ಣು ಹಾಕಿಬೋದು. ಒಂದು ಅರ್ಧ ಹೋಳು ನಿಂಬೆ ರಸ ಬಿಟ್ಕೊಂಡು ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಕೊನೆಯಲ್ಲಿ ಬೇಕಾದ್ರೂ ಹಾಕ್ಬೋದು, ರವೆ ಹಾಕೋದ್ಕಿಂತ ಮುಂಚೆನೇ. ಇವಾಗ ಕಾಳೆಲ್ಲ ಬೆಂದಿದೆ ನೀಟಾಗಿ. ಈ ಥರ ನೋಡಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ಹಾಕಬೇಕು. ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರ್, ಜೀರಿಗೆ ಅಗ್ರಣೆಗೂ ಹಾಕಿರ್ತೀವಲ್ವ, ಇದಕ್ಕೂ ಒಂದು ಅರ್ಧ ಸ್ಪೂನ್ ಹಾಕಬೇಕು ಲಾಸ್ಟ್ಗೆ. ಫ್ಲೇವರು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರ್ತೈತೆ. ಇವಾಗ ಇದಕ್ಕೆ ರವೆ ಉತ್ತಿರೋಣ. ನಿಧಾನಕ್ಕೆ ರವೆ ಉಳ್ಕೊಂಡು ತಿರುಗಬೇಕು. ಇವಾಗ ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಸಿಮ್ಮಿಗಿಡಬೇಕು ಒಂದು 5 ನಿಮಿಷ. ಮುಚ್ಚಿಬಿಡೋಣ, ಸ್ವಲ್ಪ ಹೊತ್ತು ಬೇಯ್ಕೊಳ್ಳುತ್ತೆ. ಇದು ಇವಾಗ ರೆಡಿಯಾಗಿದೆ. ಈ ಥರ ಒಂದು ಕಾಳು
ಕಾಣಿಸ್ತಾ ಇರಬೇಕು. ರವೆಗೂ ಅಷ್ಟೇ ಕಾಳು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿರೆ ಬನ್ನಿ ಇವಾಗ ಸರ್ವ್ ಮಾಡೋಣ. ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗೂ ಇರುತ್ತೆ. ಉಪ್ಪಿಟ್ಟು ತಿನ್ನಲ್ಲ ಅಂದವ್ರಿಗೆಲ್ಲ ಮಾಡಿಕೊಟ್ರೆ ತಿಂತಾರೆ, ಇಷ್ಟ ಆಗುತ್ತೆ. ಮಾಡ್ಕೊಡಿ ಒಂದ್ಸಲ. ಥ್ಯಾಂಕ್ ಯು.